ನಮಸ್ಕಾರ ಕುಂಭ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದು ನಾವು ನಿಮ್ಮ ಜೀವನದ ಮೇಲೆ ಅತಿದೊಡ್ಡ ಪ್ರಭಾವ ಬೀರಲಿರುವ ಒಂದು ಮಹತ್ವದ ಖಗೋಳ ವಿದ್ಯಮಾನದ ಬಗ್ಗೆ ಮಾತನಾಡಲಿದ್ದೇವೆ. ಆತ್ಮೀಯರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವಗುರು ಬೃಹಸ್ಪತಿಯನ್ನು ಭಾಗ್ಯದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಹೀಗಿರಬೇಕಾದರೆ ಈಗ ಜುಲೈ 15, 2026 ರಂದು ಒಂದು ದೊಡ್ಡ ಬದಲಾವಣೆ ನಡೆದಿದೆ. ಈ ವಿಶ್ವದ ಪಾಲನೆ ಮಾಡುವ ಭಗವಾನ್ ನಾರಾಯಣನ ಕಣ್ಣುಗಳಂತಿರುವ ಸೂರ್ಯದೇವನ ಪ್ರಚಂಡ ಅಗ್ನಿಯಲ್ಲಿ ಭಾಗ್ಯದೇವನಾದ ಗುರು ಬೃಹಸ್ಪತಿಯು ಅಸ್ತನಾಗಿದ್ದಾನೆ. ಇದನ್ನು ಆಧ್ಯಾತ್ಮಿಕವಾಗಿ ಹೇಳಬೇಕೆಂದರೆ ಆತ್ಮವು ಪರಮಾತ್ಮನೊಂದಿಗೆ ಪುನರ್ಮಿಲನ ಆಗುತ್ತಿರುವ ಸಮಯವಿದು. ಹೀಗಾಗಿ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕುಂಭ ರಾಶಿಯವರ ಮೇಲೆ ಈ ಗುರು ಅಸ್ತ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ವಿಶೇಷವಾಗಿ ನಿಮ್ಮ ಜೀವನದ 3 ಕ್ಷೇತ್ರಗಳಲ್ಲಿ ಭರ್ಜರಿ ಲಾಭ ಸಿಗಲಿದೆ. ಆದರೆ ಒಂದು ಕ್ಷೇತ್ರದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಹೀಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಾವು ಗುರುವನ್ನು ಪ್ರಸನ್ನಗೊಳಿಸುವ ಅದ್ಭುತ ದೈವಿಕ ಪರಿಹಾರಗಳನ್ನು ತಿಳಿಸಿದ್ದೇವೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗುರು ಅಸ್ತ ಎಂದರೆ ಏನು? ತರ್ಕಬದ್ಧ ವಿಶ್ಲೇಷಣೆ. ವೀಕ್ಷಕರೇ, ಮೊದಲು ನಾವು ಗುರು ಅಸ್ತ ಅಥವಾ ಗುರು ಮೌಢ್ಯ ಎಂದರೆ ಏನು ಎಂದು ತಿಳಿಯೋಣ. ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಮತ್ತು ಗುರುಗಳ ನಡುವಿನ ಅಂತರವು 11 ಡಿಗ್ರಿಗಿಂತ ಕಡಿಮೆ ಬಂದಾಗ ಗುರುವು ಅಸ್ತನಾಗುತ್ತಾನೆ. ಜುಲೈ 15 ರಂದು ಗುರುವು 9 ಡಿಗ್ರಿಯಲ್ಲಿದ್ದರೆ ಸೂರ್ಯನು 29ನೇ ಡಿಗ್ರಿಯಲ್ಲಿ ಇರುತ್ತಾನೆ. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನೀವು ಕತ್ತಲಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ಭಾವಿಸಿ. ಇದ್ದಕ್ಕಿದ್ದಂತೆ ನಿಮ್ಮ ಕಾರಿನ ಹೆಡ್ ಲೈಟ್ ಆಫ್ ಆಗಿ ಕೇವಲ ಒಂದು ಸಣ್ಣ 0 ವಾಟ್ ಬಲ್ಬ್ ಉರಿಯಲಾರಂಭಿಸಿದರೆ ಏನಾಗುತ್ತದೆ? ನೀವು ಗಾಡಿಯನ್ನು ಸೈಡ್ಗೆ ನಿಲ್ಲಿಸುತ್ತೀರಿ ಅಥವಾ ಅಪಘಾತದ ಭಯದಿಂದ ಪ್ರಯಾಣ ನಿಲ್ಲಿಸುತ್ತೀರಿ. ಗುರು ಅಸ್ತನಾದಾಗಲೂ ನಿಮ್ಮ ಬದುಕಿನ ಕೆಲವು ಕ್ಷೇತ್ರಗಳಲ್ಲಿ ಇಂತಹದ್ದೇ ಲೈಟ್ ಹೋದ ಅನುಭವವಾಗಬಹುದು. ಕುಂಭ ರಾಶಿಯವರಿಗೆ ಗುರುವು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿದ್ದಾನೆ, ಅಲ್ಲಿಯೇ ಅವನು ಅಸ್ತನಾಗುತ್ತಿದ್ದಾನೆ. ಎಚ್ಚರಿಕೆ: ಈ ಒಂದು ಕ್ಷೇತ್ರದಲ್ಲಿ ಜಾಗರೂಕರಾಗಿರಿ. ಕುಂಭ ರಾಶಿಯವರೇ, ನೀವು ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಗೊತ್ತಾ? ಅದು ನಿಮ್ಮ 6ನೇ ಮನೆ. 6ನೇ ಮನೆ ಎಂದರೆ ಶತ್ರುಗಳು, ರೋಗಗಳು ಮತ್ತು ಸಾಲದ ಸ್ಥಾನ. ಶತ್ರುಗಳ ಬಾಧೆ. ಈ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಹೆಚ್ಚು ಸಕ್ರಿಯರಾಗಬಹುದು ಮತ್ತು ನಿಮಗೆ ತೊಂದರೆ ನೀಡಲು ಪ್ರಯತ್ನಿಸಬಹುದು. ನಿಮ್ಮ ಪ್ರತಿಯೊಂದು ಕೆಲಸದ ಮೇಲೆ ನಿಗಾ ಇಡಿ. ಆರೋಗ್ಯದ ಮೇಲೆ ಗಮನ. ಯಾವುದಾದರೂ ಹಳೆಯ ರೋಗ ಗುಣವಾಗಿದೆ ಎಂದು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಆಹಾರ ಕ್ರಮದಲ್ಲಿ ನಿಯಂತ್ರಣವಿರಲಿ. ಸಾಲದ ಹೊರೆ, ಸಾಲದ ವಿಷಯದಲ್ಲಿ ಎಚ್ಚರವಿರಲಿ. ಈ ಸಮಯದಲ್ಲಿ ಹೊಸ ಸಾಲ ಮಾಡದಿರುವುದು ಉತ್ತಮ. ಉದ್ಯೋಗ. ಅತ್ಯಂತ ಮುಖ್ಯವಾಗಿ ನೀವು ಕೆಲಸ ಮಾಡುತ್ತಿದ್ದರೆ ವರ್ಗಾವಣೆ ಅಥವಾ ಇನ್ಕ್ರಿಮೆಂಟ್, ಸಂಬಳ ಹೆಚ್ಚಳಗಾಗಿ ಆಗಸ್ಟ್ 12 ರವರೆಗೆ ಕಾಯಬೇಕಾಗುತ್ತದೆ. ಅಲ್ಲಿಯವರೆಗೆ ಯಾವುದೇ ದೊಡ್ಡ ಬದಲಾವಣೆಗೆ ಕೈ ಹಾಕಬೇಡಿ. ನಿಮ್ಮ ಬದುಕಿನ ಭಾಗ್ಯದ ಚುಕ್ಕಾಣಿಯನ್ನು ಬೇರೆಯವರ ಕೈಗೆ ನೀಡಬೇಡಿ. ಮೊದಲ ಶುಭ ಸುದ್ದಿ, ನಿಮ್ಮ ಕೆರಿಯರ್ ಮತ್ತು ಕೆಲಸದ ಕ್ಷೇತ್ರ. ವೀಕ್ಷಕರೇ, ಈಗ ನಾವು ಆ 3 ಕ್ಷೇತ್ರಗಳ ಬಗ್ಗೆ ಮಾತನಾಡೋಣ. ಅಲ್ಲಿ ಭಗವಾನ್ ನಾರಾಯಣನ ಕೃಪೆ ನಿಮ್ಮ ಮೇಲೆ ಮಳೆಯಂತೆ ಸುರಿಯಲಿದೆ. ಮೊದಲನೆಯದು ನಿಮ್ಮ 10ನೇ ಮನೆ ಅಥವಾ ಕರ್ಮಸ್ಥಾನ. ಗುರು ಅಸ್ತನಾಗಿದ್ದರೂ ಸಹ ಸೂರ್ಯನ ಮೂಲಕ ಸಾಕ್ಷಾತ್ ನಾರಾಯಣನ ದೃಷ್ಟಿ ನಿಮ್ಮ ಕೆರಿಯರ್ ಮೇಲೆ ಬೀರುತ್ತಿದೆ. ಆದ್ದರಿಂದ ನಿಮ್ಮ ಉದ್ಯೋಗಕ್ಕೆ ಯಾವುದೇ ಅಪಾಯವಿಲ್ಲ. ನೀವು ಬಿಸಿನೆಸ್ ಮಾಡುತ್ತಿದ್ದರೆ ಅಥವಾ ಪ್ರೊಫೆಷನಲ್ ಕೆಲಸದಲ್ಲಿದ್ದರೆ ನಿಮ್ಮ ಮಾನಸನ್ಮಾನ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಪದವಿ ಮತ್ತು ಪ್ರತಿಷ್ಠೆ ಬೆಳಗಲಿದೆ. ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳಿದ್ದರೂ ಅಂತಿಮವಾಗಿ ಯಶಸ್ಸು ನಿಮ್ಮದಾಗಲಿದೆ, ಏಕೆಂದರೆ ಈ ಬಾರಿ ನಿಮ್ಮ ಕೆರಿಯರ್ ದೇವರ ಕೈಯಲ್ಲಿದೆ. 2ನೇ ಶುಭ ಸುದ್ದಿ, ವಿದೇಶಿ ಸಂಪರ್ಕ ಮತ್ತು ಹೂಡಿಕೆ. ಕುಂಭ ರಾಶಿಯವರ 2ನೇ ಲಾಭದ ಕ್ಷೇತ್ರವೆಂದರೆ 12ನೇ ಮನೆ. ಇಲ್ಲಿ ಶನಿಯ ರಾಶಿಯಾದ ಮಕರ ರಾಶಿ ಇದೆ. ವಿದೇಶಿ ಯೋಗ. ಒಂದು ವೇಳೆ ನಿಮ್ಮ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ ಆಗಸ್ಟ್ 12 ರವರೆಗೆ ಅವು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ವಿದೇಶದಿಂದ ವಾಪಸ್ ಬಂದವರು ಪುನಃ ಹೋಗಲು ಪ್ರಯತ್ನಿಸಿದರೆ ಯಶಸ್ಸು ಸಿಗಲಿದೆ. ಹೂಡಿಕೆ. ನೀವು ಹೊಸ ಹೂಡಿಕೆ ಮಾಡುವ ಪ್ಲಾನಿಂಗ್ ಮಾಡುತ್ತಿದ್ದರೆ ಇದು ಸರಿಯಾದ ಸಮಯ. ಖರ್ಚಿನಿಂದ ಮುಕ್ತಿ. ಹಳೆಯ ಸಾಲಗಳು ಅಥವಾ ಅತಿಯಾದ ಖರ್ಚುಗಳಿಂದ ನೀವು ಕಂಗಾಲಾಗಿದ್ದರೆ ಈ ಸಮಯದಲ್ಲಿ ದೇವರ ದೃಷ್ಟಿಯಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. 3ನೇ ಶುಭ ಸುದ್ದಿ, ಧನ ಲಾಭ ಮತ್ತು ಕುಟುಂಬ ಸೌಖ್ಯ. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ನಿಮ್ಮ ಧನ ಭಾವ 2ನೇ ಮನೆ ಆಕ್ಟಿವೇಟ್ ಆಗುತ್ತಿದೆ. ಇಲ್ಲಿ ಮೀನ ರಾಶಿ ಇದ್ದು ಅದರ ಅಧಿಪತಿ ಸ್ವತಃ ಗುರುದೇವನೇ ಆಗಿದ್ದಾನೆ. ಹಣಕಾಸಿನ ಬಲ. ಹಣದ ಹರಿವು ಹೆಚ್ಚಾಗಲಿದೆ. ಬರಬೇಕಾದ ಬಾಕಿ ಹಣ ಅಥವಾ ಚೆಕ್ ಯಾವುದಾದರೂ ನಿಂತಿದ್ದರೆ ನಿಮ್ಮ ಸಣ್ಣ ಪ್ರಯತ್ನದಿಂದ ಅದು ನಿಮ್ಮ ಕೈ ಸೇರಲಿದೆ. ಕುಟುಂಬ. ಮನೆಯಲ್ಲಿ ಸುಂದರ ವಾತಾವರಣವಿರುತ್ತದೆ. ದಾಂಪತ್ಯ ಮತ್ತು ಮಕ್ಕಳ ನಡುವೆ ಪ್ರೀತಿ ವೃದ್ಧಿಯಾಗಲಿದೆ. ಗಮನಿಸಿ, ಗುರು ಅಸ್ತನಾಗಿರುವ ಕಾರಣ ಈ ಅವಧಿಯಲ್ಲಿ ಮದುವೆ ಅಥವಾ ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡುವುದು ವರ್ಜಿತವಾಗಿರುತ್ತದೆ. ಆದರೆ ಕುಟುಂಬದ ಒಗ್ಗಟ್ಟಿಗೆ ಇದು ಅತ್ಯುತ್ತಮ ಕಾಲ. ಮಾತು. ನಿಮ್ಮ ಮಾತಿನ ಮೂಲಕ ನೀವು ಸಮಾಜದಲ್ಲಿ ಜನರ ಮನಸ್ಸನ್ನು ಗೆಲ್ಲಲಿದ್ದೀರಿ.
ಭಾಗ್ಯೋದಯಕ್ಕಾಗಿ ದೈವಿಕ ಪರಿಹಾರಗಳು. ಬಂಧುಗಳೇ, ಈ ಸಮಯದಲ್ಲಿ ಉಂಟಾಗುವ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಈ ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಿ. ಬ್ರಾಹ್ಮಿ ಮುಹೂರ್ತದ ಧ್ಯಾನ. ಬೆಳಿಗ್ಗೆ 3:45 ರಿಂದ 4:30 ರ ಅವಧಿಯಲ್ಲಿ ಎದ್ದು ಏಕಾಂತವಾಗಿ ಕುಳಿತುಕೊಳ್ಳಿ. ಆ ಪರಮಾತ್ಮನೊಂದಿಗೆ ನೇರವಾಗಿ ಕನೆಕ್ಟ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ. ಖಂಡಿತ ಪರಿಹಾರ ಸಿಗಲಿದೆ. ಮಂತ್ರ ಜಪ. ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪೂರ್ಣ ನಂಬಿಕೆಯಿಂದ ಜಪಿಸಿ. ನಂಬಿಕೆ ಇರಲಿ, ವಿಶ್ವಾಸವೇ ಫಲದಾಯಕ. ದೇವರ ಮೇಲೆ ಅಚಲವಾದ ನಂಬಿಕೆ ಇಟ್ಟುಕೊಳ್ಳಿ, ನಿಮ್ಮ ಕಷ್ಟಗಳು ದೂರವಾಗುತ್ತವೆ. ವೀಕ್ಷಕರೇ, ಇದಾಗಿತ್ತು ಅಸ್ತಗುರುವಿನ ಪ್ರಭಾವಗಳು ಕುಂಭ ರಾಶಿಯವರ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿವೆ ಅನ್ನೋದರ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಕುಂಭ ರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ದಿನಗಳು ಮಂಗಳಮಯವಾಗಿರಲಿ. ಹರ ಹರ ಮಹಾದೇವ.